ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಇದು. 13 ವರ್ಷಗಳಾಯಿತು ಸೌಜನ್ಯ ಕೇಸ್. ಈ ಪ್ರಕರಣ ಬೆಳಕಿಗೆ ಬಂತು. ಅಂದಿನಿಂದ ಇಂದಿನವರೆಗೂ ಕೂಡ ಕೇಳ್ತಾ ಇರುವಂತಹ ಒಂದೇ ಒಂದು ಧ್ವನಿ ಅಂತಂದ್ರೆ ಅದು ಸೌಜನ್ಯ ರೇಪ್ ಅಂಡ್ ಮರ್ಡರ್ಗೆ ನ್ಯಾಯ ಬೇಕು ಅಂತ. ಸೌಜನ್ಯ ಕೇಸ್ನಲ್ಲಿ ಮೆಗಾ ಬೆಳವಣಿಗೆ ಏನಾದರೂ ಈಗ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಯಾಕಂದ್ರೆ ಉದಯ್ ಜೈನ್ ಇದೇ ಪ್ರಕರಣದಲ್ಲಿ ಆರೋಪಿ ಆಗಿದ್ದಂಥ ಉದಯ್ ಜೈನ್ ರಾಷ್ಟ್ರಪತಿಗಳ ಮೊರೆ ಹೋಗಿದ್ಯಾಕೆ? ಈಗ 13 ವರ್ಷಗಳ ನಂತರದಲ್ಲಿ ಉದಯ್ ಜೈನ್ ರಾಷ್ಟ್ರಪತಿಗಳ ಮೊರೆ ಹೋಗಿದ್ದಾರೆ. ಯಾಕೆ ಅನ್ನುವಂಥ ಪ್ರಶ್ನೆ, ಕಾರಣಗಳು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಧರ್ಮಸ್ಥಳ ಷಡ್ಯಂತ್ರ ಕೇಸ್ ಒಂದು ಕಡೆಯಲ್ಲಿ ತನಿಖೆ ನಡೀತಾ ಇದೆ, ಅನೇಕರನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಒಬ್ಬರ ನಂತರ ಒಬ್ಬರು ಅನ್ನುವಂತೆ ವಿಚಾರಣೆಗಳು ನಡೀತಾ ಇದೆ. ದಯಾಮರಣಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಉದಯ್ ಜೈನ್. ರಾಷ್ಟ್ರಪತಿ ಮುರ್ಮುಗೆ ಪತ್ರವನ್ನ ಬರೆದಿದ್ದಾರೆ ಉದಯ್ ಜೈನ್. ಸೌಜನ್ಯ ಅತ್ಯಾಚಾರ ಕೇಸ್ನ ಆರೋಪಿ ಈ ಉದಯ್ ಜೈನ್. ಸೌಜನ್ಯ ಕೇಸ್ನಲ್ಲಿ ಬಲವಂತವಾಗಿ ನನ್ನ ಹೆಸರನ್ನ ಸೇರ್ಪಡೆ ಮಾಡಿದ್ದಾರೆ. 13 ವರ್ಷಗಳಿಂದ ಸಮಾಜದಲ್ಲಿ ನಿರಂತರ ಅಪಮಾನಗಳಾಗಿದೆ. ನಾನು ನಿರ್ದೋಷಿ ಅಂತ ಸಾಬೀತಿಗೆ ಬ್ರೈನ್ ಮ್ಯಾಪಿಂಗ್. ಸಿಬಿಐ ಸಿಐಡಿ ಕೂಡ ನನ್ನನ್ನ ದೋಷ ಮುಕ್ತಗೊಳಿಸಿದೆ. ಆದ್ರೂ ಕೂಡ ನನ್ನನ್ನ ಆರೋಪಿಯ ರೀತಿಯಲ್ಲೇ ನೋಡ್ಲಾಗ್ತಾ ಇದೆ. ಸಮಾಜದಲ್ಲಿ ಅಪಮಾನಗಳನ್ನು ಎದುರಿಸ್ತಾ ಇದ್ದೀನಿ. ಒಂದ ನ್ಯಾಯ ಕೊಡಿಸಿ, ಇಲ್ಲ ಅಂತಂದ್ರೆ ನನಗೆ ದಯಾಮರಣ ಕೊಡಿ ಅಂತ ಉದಯ್ ಜೈನ್ ಈಗ ಮನವಿಯನ್ನ ಮಾಡಿರೋದು. ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ. 13 ವರ್ಷಗಳು ಕಳೆಯಿತು. 13 ವರ್ಷಗಳಲ್ಲೂ ಕೂಡ ಈ ಆರೋಪಿಗಳಿಗೆ ಬ್ರೈನ್ ಮ್ಯಾಪಿಂಗ್ ಆಗಿರ್ಬೋದು, ಇನ್ನಿತರ ತನಿಖೆಗಳಾಗಿರ್ಬೋದು, ಎಲ್ಲವೂ ಕೂಡ ಆದವು. ಮೊನ್ನೆ ಉದಯ್ ಜೈನನ್ನ SIT ಅಧಿಕಾರಿಗಳು ಕೂಡ ವಿಚಾರಣೆ ಕರೆದಿದ್ರು. ಆದರೆ ಅದು ಬೇರೆ ವಿಚಾರ. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದಯ್ ಜೈನನ್ನ ಕೂಡ ಕರೆದಿದ್ರು SIT ಅಧಿಕಾರಿಗಳು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಕೂಡ ನಡೆಸಿದ್ರು. ಅದು ಗೊತ್ತಿರುವಂಥ ವಿಚಾರ. ಅದರ ನಂತರದಲ್ಲಿ ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಇದು ಈ ಸೌಜನ್ಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಿರೋದು. ರಾಷ್ಟ್ರಪತಿಗೆ ಉದಯ್ ಜೈನ್ ಈಗ ಒಂದು ಲೆಟರ್ ಬರೆದಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ನನಗೆ ದಯಾಮರಣ ಕೊಡಿ. 13 ವರ್ಷಗಳು ಕಳೀತು. 13 ವರ್ಷಗಳಿಂದಲೂ ಕೂಡ ನಿರಂತರ ಅಪಮಾನ, ಇದೇ ರೀತಿಯ ಮಾತುಗಳು ಎಲ್ಲವನ್ನು ಕೂಡ ಸಮಾಜದಲ್ಲಿ ಕೇಳಿದ್ದೇನೆ. ಒಂದ ನ್ಯಾಯ ಕೊಡಿಸಿ, ಇಲ್ಲಾಂತಂದ್ರೆ ನನಗೆ ದಯಾಮರಣವನ್ನ ಕೊಡಿ ಅಂತ ಉದಯ್ ಜೈನ್ ಒಂದು ಮನವಿಯನ್ನ ಮಾಡಿಕೊಂಡಿರೋದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ. 13 ವರ್ಷಗಳು ಕಳೆದು ಹೋದವು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಸಿಬಿಐ ಸಿಐಡಿ ಎಲ್ಲ ತನಿಖೆಗಳಾಯಿತು, ಲೋಕಲ್ ಪೊಲೀಸ್ ತನಿಖೆಗಳಾಯಿತು, ಪ್ರತಿಯೊಂದು ವಿಚಾರಣೆಯನ್ನ ಕೂಡ ಎದುರಿಸಿದ್ವಿ. ಆ ನಂತರದಲ್ಲಿ ಶಿಕ್ಷೆಗಳಾಯಿತು, ಇದೆಲ್ಲವೂ ಕೂಡ ಆಯಿತು. ಈಗ ಸಮಾಜದಲ್ಲಿ ಬದುಕೋದಕ್ಕಾಗ್ತಾ ಇಲ್ಲ, ಅಪಮಾನ ಆಗ್ತಾ ಇದೆ. ನಿರಂತರವಾಗಿ ಈ ರೀತಿಯ ಆರೋಪಗಳನ್ನು ನನ್ನ ಮೇಲೆ ಈಗಲೂ ಕೂಡ ಮಾಡಲಾಗ್ತಾ ಇದೆ. ದೋಷಮುಕ್ತರಾದ ನಂತರದಲ್ಲೂ ಕೂಡ ಇಂಥ ಅಪಮಾನಗಳನ್ನು ಸಹಿಸಿಕೊಳ್ಬೇಕಾಗ್ತಾ ಇದೆ ಅಂತ ಹೇಳಿ ಉದಯ್ ಜೈನ್ ಈಗ ಪತ್ರವೊಂದನ್ನು ಬರೆದಿದ್ದಾರೆ. ರಾಷ್ಟ್ರಪತಿಗೆ ಪತ್ರವನ್ನ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ. ದಯಾಮರಣಕ್ಕಾಗಿ ಅರ್ಜಿಯೊಂದನ್ನು ಸಲ್ಲಿಸಿದ್ದಾರೆ, ಮನವಿಯನ್ನ ಮಾಡಿದ್ದಾರೆ. ನಾನು ಜೀವ ಇರೋವರೆಗೂ ಕೂಡ ಇದೇ ರೀತಿಯ ಆರೋಪಗಳನ್ನ ಕೇಳ್ತಾ ಇರಬೇಕಾಗತ್ತೆ, ಹಾಗಾಗಿ ನನಗೆ ದಯಾಮರಣ ಕೊಟ್ಬಿಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ 13 ವರ್ಷಗಳು ಕಳೆಯಿತು. ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರ ತನಿಖೆಗಳು, ಅದರ ನಂತರದಲ್ಲಿ ವಿಚಾರಣೆ ಎಲ್ಲವನ್ನೂ ಕೂಡ ಎದುರಿಸಿದ್ದಾರೆ ಈ ಆರೋಪಿ ಸ್ಥಾನದಲ್ಲಿ ನಿಂತಂಥವರು. ಅದು ಉದಯ್ ಜೈನ್ ಆಗಿರ್ಬೋದು ಅಥವಾ ಇನ್ನಿತರರಾಗಿರ್ಬೋದು. ಈಗ 13 ವರ್ಷದ ನಂತರದಲ್ಲಿ ಈ ದಯಾಮರಣಕ್ಕಾಗಿ ಪತ್ರವನ್ನ ಬರೆಯೋದಕ್ಕೆ ಏನು ಉದ್ದೇಶ, ಆ ಪತ್ರದಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್. ಅಶ್ವಿನಿ ದೇವಾಡಿಗ, ಈ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಉದಯ್ ಜೈನ್ ಮಾಡಿಕೊಂಡಿರುವಂಥದ್ದು, ಅಂದರೆ ರಾಷ್ಟ್ರಪತಿಗೆ ಪತ್ರ ಬರೆಯುವುದಕ್ಕೆ ಉದಯ್ ಜೈನ್ ಸಿದ್ಧತೆ ಮಾಡಿಕೊಂಡಿರುವಂಥದ್ದು, ಜೊತೆಗೆ ಅದರ ಕಾಪಿಯನ್ನು ಕೂಡ ಮಾಧ್ಯಮಗಳಿಗೆ ಕಳುಹಿಸಿ ಕೊಟ್ಟಂಥದ್ದು. ಈ ಉದಯ್ ಜೈನ್ ಯಾರು ಅನ್ನುವಂಥದ್ದನ್ನು ನೋಡೋದಾದರೆ, ಈತ ಸೌಜನ್ಯ ಪ್ರಕರಣದಲ್ಲಿ ಈತನ ಹೆಸರು ಕೇಳಿ ಬಂದಿತ್ತು. ಸೌಜನ್ಯ ತಾಯಿ ಕುಸುಮಾವತಿ ಅವರು ಈತನ ಆರೋಪಿ ಅಂತ ಹೇಳಿದರು. ಹೀಗಾಗಿ ಆ ಬಳಿಕ ಈತನನ್ನು ತನಿಖೆ ಕೂಡ ಮಾಡಲಾಯಿತು. CBI ತನಿಖೆಯನ್ನು ಕೂಡ ನಡೆದಿತ್ತು. ಆ ಬಳಿಕ ಮೊನ್ನೆ
ಆತನನ್ನ SIT ತಂಡ ವಿಚಾರಣೆಗೂ ಕೂಡ ಕರೆದಿತ್ತು. ಸತತ 6 ಗಂಟೆಗಳ ಕಾಲ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಹೀಗೆ ಹೀಗೆ ಹೋದಂತ ಈತ ಈ ರೀತಿಯಾದಂಥ ಈಗ ಪತ್ರ ಬರೆಯುವುದಕ್ಕೆ ತಯಾರು ಮಾಡಿಕೊಂಡಿರುವಂಥದ್ದು. ಆತ ಪತ್ರದಲ್ಲಿ ಮೆನ್ಷನ್ ಮಾಡಿರುವಂಥದ್ದೇ ತನಗೆ 13 ವರ್ಷಗಳಿಂದ ಇದೇ ರೀತಿಯಾದಂಥ ನೋವಾಗ್ತಾ ಇದೆ, ನನಗೆ CBI ಅಂತ ಉನ್ನತ ಸಂಸ್ಥೆಗಳನ್ನು ತನಿಖೆ ನಡೆಸಿತು. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಇದೆ. 13 ವರ್ಷಗಳಾಯ್ತು ಸೌಜನ್ಯ ಕೇಸ್, ಈ ಪ್ರಕರಣ ಬೆಳಕಿಗೆ ಬಂತು. ಅಂದಿನಿಂದ ಇಂದಿನವರೆಗೂ ಕೂಡ ಕೇಳ್ತಾ ಇರುವಂತಹ ಒಂದೇ ಒಂದು ಧ್ವನಿ ಅಂತಂದ್ರೆ ಅದು ಸೌಜನ್ಯ ರೇಪ್ ಅಂಡ್ ಮರ್ಡರ್ಗೆ ನ್ಯಾಯ ಬೇಕು ಅಂತ. ಸೌಜನ್ಯ ಕೇಸ್ನಲ್ಲಿ ಮೆಗಾ ಬೆಳವಣಿಗೆ ಏನಾದ್ರೂ ಈಗ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಯಾಕಂದ್ರೆ ಉದಯ್ ಜೈನ್ ಇದೇ ಪ್ರಕರಣದಲ್ಲಿ ಆರೋಪಿ ಆಗಿದ್ದಂಥ ಉದಯ್ ಜೈನ್ ರಾಷ್ಟ್ರಪತಿಗಳ ಮೊರೆ ಹೋಗಿದ್ಯಾಕೆ? ಈಗ 13 ವರ್ಷಗಳ ನಂತರದಲ್ಲಿ ಉದಯ್ ಜೈನ್ ರಾಷ್ಟ್ರಪತಿಗಳ ಮೊರೆ ಹೋಗಿದ್ದಾರೆ. ಯಾಕೆ ಅನ್ನುವಂತ ಪ್ರಶ್ನೆ, ಕಾರಣಗಳು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಧರ್ಮಸ್ಥಳ ಷಡ್ಯಂತ್ರ ಕೇಸ್ ಒಂದು ಕಡೆಯಲ್ಲಿ ತನಿಖೆ ನಡೀತಾ ಇದೆ, ಅನೇಕರನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ, ಒಬ್ಬರ ನಂತರ ಒಬ್ಬರು ಅನ್ನುವಂತೆ ವಿಚಾರಣೆಗಳು ನಡೀತಾ ಇದೆ. ದಯಾಮರಣಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಉದಯ್ ಜೈನ್. ರಾಷ್ಟ್ರಪತಿ ಮುರ್ಮುಗೆ ಪತ್ರವನ್ನ ಬರೆದಿದ್ದಾರೆ ಉದಯ್ ಜೈನ್. ಸೌಜನ್ಯ ಅತ್ಯಾಚಾರ ಕೇಸ್ನ ಆರೋಪಿ ಈ ಉದಯ್ ಜೈನ್. ಸೌಜನ್ಯ ಕೇಸ್ನಲ್ಲಿ ಬಲವಂತವಾಗಿ ನನ್ನ ಹೆಸರನ್ನ ಸೇರ್ಪಡೆ ಮಾಡಿದ್ದಾರೆ. 13 ವರ್ಷಗಳಿಂದ ಸಮಾಜದಲ್ಲಿ ನಿರಂತರ ಅಪಮಾನಗಳಾಗಿದೆ. ನಾನು ನಿರ್ದೋಷಿ ಅಂತ ಸಾಬೀತಿಗೆ ಬ್ರೈನ್ ಮ್ಯಾಪಿಂಗ್. CBI CID ಕೂಡ ನನ್ನನ್ನ ದೋಷ ಮುಕ್ತಗೊಳಿಸಿದೆ. ಆದ್ರೂ ಕೂಡ ನನ್ನನ್ನ ಆರೋಪಿಯ ರೀತಿಯಲ್ಲೇ ನೋಡ್ಲಾಗ್ತಾ ಇದೆ. ಸಮಾಜದಲ್ಲಿ ಅಪಮಾನಗಳನ್ನು ಎದುರಿಸ್ತಾ ಇದ್ದೀನಿ. ಒಂದ ನ್ಯಾಯ ಕೊಡಿಸಿ, ಇಲ್ಲ ಅಂತಂದ್ರೆ ನನಗೆ ದಯಾಮರಣ ಕೊಡಿ ಅಂತ ಉದಯ್ ಜೈನ್ ಈಗ ಮನವಿಯನ್ನ ಮಾಡಿರೋದು. ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ ಅನ್ನುವಂತ ಮಾಹಿತಿ. 13 ವರ್ಷಗಳು ಕಳೆಯಿತು. 13 ವರ್ಷಗಳಲ್ಲೂ ಕೂಡ ಈ ಆರೋಪಿಗಳಿಗೆ ಬ್ರೈನ್ ಮ್ಯಾಪಿಂಗ್ ಆಗಿರ್ಬೋದು, ಇನ್ನಿತರ ತನಿಖೆಗಳಾಗಿರ್ಬೋದು, ಎಲ್ಲವೂ ಕೂಡ ಆದ್ವು. ಮೊನ್ನೆ ಉದಯ್ ಜೈನನ್ನ SIT ಅಧಿಕಾರಿಗಳು ಕೂಡ ವಿಚಾರಣೆ ಕರೆದಿದ್ರು. ಆದ್ರೆ ಅದು ಬೇರೆ ವಿಚಾರ. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದಯ್ ಜೈನನ್ನ ಕೂಡ ಕರೆದಿದ್ರು SIT ಅಧಿಕಾರಿಗಳು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಕೂಡ ನಡೆಸಿದ್ರು. ಅದು ಗೊತ್ತಿರುವಂತ ವಿಚಾರ. ಅದರ ನಂತರದಲ್ಲಿ ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಇದು ಈ ಸೌಜನ್ಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಿರೋದು. ರಾಷ್ಟ್ರಪತಿಗೆ ಉದಯ್ ಜೈನ್ ಈಗ ಒಂದು ಲೆಟರ್ ಬರೆದಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ನನಗೆ ದಯಾಮರಣ ಕೊಡಿ. 13 ವರ್ಷಗಳು ಕಳೀತು. 13 ವರ್ಷಗಳಿಂದಲೂ ಕೂಡ ನಿರಂತರ ಅಪಮಾನ, ಇದೇ ರೀತಿಯ ಮಾತುಗಳು ಎಲ್ಲವನ್ನು ಕೂಡ ಸಮಾಜದಲ್ಲಿ ಕೇಳಿದ್ದೇನೆ. ಒಂದ ನ್ಯಾಯ ಕೊಡಿಸಿ, ಇಲ್ಲ ಅಂತಂದ್ರೆ ನನಗೆ ದಯಾಮರಣವನ್ನ ಕೊಡಿ ಅಂತ ಉದಯ್ ಜೈನ್ ಒಂದು ಮನವಿಯನ್ನ ಮಾಡಿಕೊಂಡಿರೋದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಅನ್ನುವಂತ ಮಾಹಿತಿ. 13 ವರ್ಷಗಳು ಕಳೆದು ಹೋದವು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ CBI CID ಎಲ್ಲ ತನಿಖೆಗಳಾಯ್ತು, ಲೋಕಲ್ ಪೊಲೀಸ್ ತನಿಖೆಗಳಾಯ್ತು, ಪ್ರತಿಯೊಂದು ವಿಚಾರಣೆಯನ್ನ ಕೂಡ ಎದುರಿಸಿದ್ವಿ. ಆ ನಂತರದಲ್ಲಿ ಶಿಕ್ಷೆಗಳಾಯ್ತು, ಇದೆಲ್ಲವೂ ಕೂಡ ಆಯ್ತು. ಈಗ ಸಮಾಜದಲ್ಲಿ ಬದುಕೋದಕ್ಕಾಗ್ತಾ ಇಲ್ಲ, ಅಪಮಾನ ಆಗ್ತಾ ಇದೆ. ನಿರಂತರವಾಗಿ ಈ ರೀತಿಯ ಆರೋಪಗಳನ್ನ ನನ್ನ ಮೇಲೆ ಈಗಲೂ ಕೂಡ ಮಾಡಲಾಗ್ತಾ ಇದೆ. ದೋಷ ಮುಕ್ತರಾದ ನಂತರದಲ್ಲೂ ಕೂಡ ಇಂಥ ಅಪಮಾನಗಳನ್ನ ಸಹಿಸಿಕೊಳ್ಬೇಕಾಗ್ತಾ ಇದೆ ಅಂತ ಹೇಳಿ ಉದಯ್ ಜೈನ್ ಈಗ ಪತ್ರವೊಂದನ್ನ ಬರೆದಿದ್ದಾರೆ. ರಾಷ್ಟ್ರಪತಿಗೆ ಪತ್ರವನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿ. ದಯಾಮರಣಕ್ಕಾಗಿ ಅರ್ಜಿಯೊಂದನ್ನ ಸಲ್ಲಿಸಿದ್ದಾರೆ, ಮನವಿಯನ್ನ ಮಾಡಿದ್ದಾರೆ. ನಾನು ಜೀವ ಇರೋವರೆಗೂ ಕೂಡ ಇದೇ ರೀತಿಯ ಆರೋಪಗಳನ್ನ ಕೇಳ್ತಾ ಇರಬೇಕಾಗತ್ತೆ, ಹಾಗಾಗಿ ನನಗೆ ದಯಾಮರಣ ಕೊಟ್ಬಿಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದೀವಿ 13 ವರ್ಷಗಳ ಕಳೆಯಿತು. ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರ ತನಿಖೆಗಳು, ಅದರ ನಂತರದಲ್ಲಿ ವಿಚಾರಣೆ ಎಲ್ಲವನ್ನೂ ಕೂಡ ಎದುರಿಸಿದ್ದಾರೆ ಈ ಆರೋಪಿ ಸ್ಥಾನದಲ್ಲಿ ನಿಂತಂತವರು. ಅದು ಉದಯ್ ಜೈನ್ ಆಗಿರ್ಬೋದು ಅಥವಾ ಇನ್ನಿತರರಾಗಿರ್ಬೋದು. ಈಗ 13 ವರ್ಷದ ನಂತರದಲ್ಲಿ ಈ ದಯಾಮರಣಕ್ಕಾಗಿ ಪತ್ರವನ್ನ ಬರೆಯೋದಕ್ಕೆ ಏನು ಉದ್ದೇಶ, ಆ ಪತ್ರದಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್.
ಅಶ್ವಿನಿ ದೇವಾಡಿಗ ಈ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಉದಯ್ ಜೈನ್ ಮಾಡಿಕೊಂಡಿರುವಂಥದ್ದು, ಅಂದರೆ ರಾಷ್ಟ್ರಪತಿಗೆ ಪತ್ರ ಬರೆಯುವುದಕ್ಕೆ ಉದಯ್ ಜೈನ್ ಸಿದ್ಧತೆ ಮಾಡಿಕೊಂಡಿರುವಂಥದ್ದು, ಜೊತೆಗೆ ಅದರ ಕಾಪಿಯನ್ನು ಕೂಡ ಮಾಧ್ಯಮಗಳಿಗೆ ಕಳುಹಿಸಿ ಕೊಟ್ಟಂಥದ್ದು. ಈ ಉದಯ್ ಜೈನ್ ಯಾರು ಅನ್ನುವಂಥದ್ದನ್ನು ನೋಡೋದಾದ್ರೆ, ಈತ ಸೌಜನ್ಯ ಪ್ರಕರಣದಲ್ಲಿ ಈತನ ಹೆಸರು ಕೇಳಿ ಬಂದಿತ್ತು. ಸೌಜನ್ಯ ತಾಯಿ ಕುಸುಮಾವತಿ ಅವರು ಈತನ ಆರೋಪಿ ಅಂತ ಹೇಳಿದ್ರು. ಹೀಗಾಗಿ ಆ ಬಳಿಕ ಈತನನ್ನ ತನಿಖೆ ಕೂಡ ಮಾಡಲಾಯಿತು. CBI ತನಿಖೆಯನ್ನು ಕೂಡ ನಡೆದಿತ್ತು. ಆ ಬಳಿಕ ಮೊನ್ನೆ ಆತನನ್ನ SIT ತಂಡ ವಿಚಾರಣೆಗೂ ಕೂಡ ಕರೆದಿತ್ತು. ಸತತ 6 ಗಂಟೆಗಳ ಕಾಲ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಹೀಗೆ ಹೋದಂತ ಈತ ಈ ರೀತಿಯಾದಂಥ ಈಗ ಪತ್ರ ಬರೆಯುವುದಕ್ಕೆ ತಯಾರು ಮಾಡಿಕೊಂಡಿರುವಂಥದ್ದು. ಆತ ಪತ್ರದಲ್ಲಿ ಮೆನ್ಷನ್ ಮಾಡಿರುವಂಥದ್ದು, ತನಗೆ 13 ವರ್ಷಗಳಿಂದ ಇದೇ ರೀತಿಯಾದಂಥ ನೋವಾಗ್ತಾ ಇದೆ, ನನಗೆ CBI ಅಂತ ಉನ್ನತ ಸಂಸ್ಥೆಗಳನ್ನು ತನಿಖೆ ನಡೆಸಿತು.